ಶೋಕಿಲಾಲ ಮಹಿಳೆಯೊಬ್ಬಳು ರಾಜ್ಯದ ರಾಜಕಾರಣಿಗಳನ್ನ IAS IPS ಅಧಿಕಾರಿಗಳನ್ನ ಹೇಗೆ ಕುಣಿಸಬಲ್ಲಳು ಬ್ಲ್ಯಾಕ್ ಮೇಲ್ ಮಾಡಬಲ್ಲಳು ಅನ್ನೋದನ್ನ ತಾರಾ ಚೌಧರಿ ತೋರಿಸಿಕೊಟ್ಟಿದ್ದಾಳೆ. ಆದರೆ ಇದೆಲ್ಲ ಅತಿರೇಕಕ್ಕೆ ಹೋದರೆ ಇಂಥ ಮಹಿಳೆಯರು ಹೇಗೆ ತಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಳಬಲ್ಲರು ಅನ್ನೋದಕ್ಕೆ ನರ್ಸ್ ಬನ್ವಾರಿ ದೇವಿ, ಮಂಜುಳಾ ರೆಡ್ಡಿ ಅಂತವರೇ ಸಾಕ್ಷಿ. ಆಂಧ್ರ ಪ್ರದೇಶದ ಜನ ತಾವು ಆರಿಸಿ ಕಳಿಸಿದ ಜನಪ್ರತಿನಿಧಿಗಳ ಮಂತ್ರಿ ಮಹೋದಯರ ನಡವಳಿಕೆ ಕಂಡು ನಾಚಿಕೆ ಪಟ್ಟುಕೊಳ್ಳುತ್ತಿದ್ದಾರೆ. ಒಬ್ಬ ಸೆಕ್ಸ್ ವ್ಯಾಪಾರಿಯ ಸೆರಗಿನ ಹಿಂದೆ ರಾಜ್ಯದ ಹಲವು ಗಣ್ಯರ ಸೀಕ್ರೆಟ್ಸ್ ಇರೋದನ್ನು ನೋಡಿ ಸಭ್ಯ ಸಮಾಜ ಶಾಕ್ ಆಗಿದೆ. ಇದೇ ವೇಳೆ ಐಷಾರಾಮಿ ಬದುಕಿಗೆ ಅಡಿಕ್ಟ್ ಆಗಿ ಮಾಡಬಾರದ ಕೆಲಸವನ್ನೆಲ್ಲ ಮಾಡಿ ಕೊನೆಗೆ ನಿಗೂಢವಾಗಿ ಶವವಾಗಿ ಹೋದ ಕೆಲವು ಮಹಿಳೆಯರನ್ನ ಜನ ನೆನಪಿಸಿಕೊಳ್ತಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡಿ ಬದುಕುಳಿದ ತಾರಾ, ನಿಗೂಢವಾಗಿ ಕೊಲೆಯಾಗಿ ಹೋದ ಮಂಜುಳಾ, ರಾಜಕಾರಣಿಗಳ ರಾಸಲೀಲೆ ಸೆರೆ ಹಿಡಿದು ಅವರೊಂದಿಗೆ ಡೀಲಿಂಗ್ಗಿಳಿದಿದ್ದ ತಾರಾ ಚೌಧರಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾಳೆ. ಅಷ್ಟರ ಮಟ್ಟಿಗೆ ಈಕೆಯ ಜೀವ ಉಳಿದಿದೆ ಎಂದೇ ಹೇಳಬೇಕು. ಯಾಕಂದ್ರೆ ಈಕೆಯ ರೀತಿಯಲ್ಲೇ ಸೆಕ್ಸ್ ಸಿಡಿಗಳ ಮೂಲಕ ರಾಜಕಾರಣಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲು ಹೋದ ಅನೇಕ ನಟಿಯರು, ಕಿಲಾಡಿ ಮಹಿಳೆಯರು ಅತ್ಯಂತ ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ದಾರೆ. ಇಂಥವರ ಸಾಲಿನಲ್ಲಿ ಕಾಣಿಸಿಕೊಳ್ಳೋ ಆಂಧ್ರ ಪ್ರದೇಶದ ನಟಿಯೇ ಮಂಜುಳಾ ರೆಡ್ಡಿ. ಮಂಜುಳಾ ರೆಡ್ಡಿ ವರಂಗಲ್ ಜಿಲ್ಲೆಯ ಕುಗ್ರಾಮವೊಂದರಿಂದ ಬಂದಿದ್ದ ಈಕೆ ತೆಲುಗು ಚಿತ್ರರಂಗದಲ್ಲಿ ನಟಿಯಾಗಬೇಕು ಅನ್ನೋ ಆಸೆ ಹೊಂದಿದ್ದಳು. ಆದರೆ ಅದಕ್ಕೆ ಬೇಕಾದ ತಾಳ್ಮೆ ಆಗ್ಲಿ, ಶ್ರಮ ಹಾಗೂ ಪ್ರತಿಭೆ ಆಗ್ಲಿ ಇಲ್ಲದಿದ್ದ ಈಕೆ ಬೇಗ ಅಡ್ಡದಾರಿ ಹಿಡಿದ್ಲು. ತನ್ನ ಅಂದವನ್ನೇ ಬಂಡವಾಳ ಮಾಡಿಕೊಂಡು ವಿಐಪಿಗಳೊಂದಿಗೆ ಸಂಬಂಧ ಬೆಳೆಸಿದ್ಲು. ಅಲ್ಪ ಕಾಲದಲ್ಲೇ ಸಿಕ್ಕಾಪಟ್ಟೆ ಹಣ ಮಾಡಿದ್ಲು. ಆ ಹಣವನ್ನ ನೀರಿನಂತೆ ಚೆಲ್ಲತೊಡಗಿದ್ಲು. ಹಣಕ್ಕಾಗಿ ರಾಜಕಾರಣಿಗಳು, ಹಿರಿಯ ಅಧಿಕಾರಿಗಳ ರಾಸಲೀಲೆಯನ್ನ ರೆಕಾರ್ಡ್ ಮಾಡಿಟ್ಟುಕೊಂಡು ಅವರನ್ನ ಬ್ಲ್ಯಾಕ್ ಮೇಲ್ ಮಾಡತೊಡಗಿದ್ಲು. ಇದಾದ ಕೆಲವೇ ದಿನಗಳಲ್ಲಿ ಮಂಜುಳಾ ಕೊಲೆಯಾಗಿ ಬಿಟ್ಟಿದ್ದಳು. ನರ್ಸ್ ಬನ್ವಾರಿ ದೇವಿಯ ಮರ್ಡರ್ ಕೇಸ್. ಬ್ಲ್ಯಾಕ್ ಮೇಲ್ ಮಾಡಿ ಕೊಲೆಯಾದ ಬನ್ವಾರಿ ಆಂಧ್ರ ಪ್ರದೇಶ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿಯೂ ಇಂಥ ಕೆಲವು ಪ್ರಕರಣಗಳು ನಡೆದಿವೆ. ಇವುಗಳ ಪೈಕಿ ಮುಖ್ಯವಾದದ್ದು ನರ್ಸ್ ಬನ್ವಾರಿ ದೇವಿ ಪ್ರಕರಣ. ರಾಜಸ್ಥಾನದ ಜಾಲಿವಾಡ ಗ್ರಾಮದ ಈಕೆ ವೃತ್ತಿಯಿಂದ ಒಬ್ಬ ನರ್ಸ್ ಆಗಿದ್ದವಳು. ಆದರೆ ಮಹತ್ವಾಕಾಂಕ್ಷಿಯಾಗಿದ್ದ ಈಕೆ ತನ್ನ ಸೌಂದರ್ಯವನ್ನೇ ಸಾಧನ ಮಾಡಿಕೊಂಡು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಸಾಧಿಸಿದ್ಲು. ರಾಜಸ್ಥಾನದ ಪ್ರಭಾವಿ ಮಂತ್ರಿಯಾಗಿದ್ದ ಮಹಿಪಾಲ್ ಮಡರ್ನಾ ಜೊತೆ ಲಿಂಕ್ ಬೆಳೆಸಿಕೊಂಡ್ಲು. ಇದಾದ ಕೆಲವೇ ತಿಂಗಳಲ್ಲಿ ಈಕೆ ಅತ್ಯಂತ ನಿಗೂಢವಾಗಿ ಕಾಣೆಯಾಗಿದ್ದಳು. ನಾಪತ್ತೆ ಪ್ರಕರಣ ದಾಖಲಾದ 3 ದಿನಕ್ಕೆ ಬನ್ವಾರಿ ದೇವಿಯ ಮೃತದೇಹ ಪತ್ತೆಯಾಗಿತ್ತು. ಬನ್ವಾರಿ ದೇವಿ ಹಣಕ್ಕಾಗಿ ಮಹಿಪಾಲ್ ಮಡರ್ನಾನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದೇ ಈಕೆಯ ಸಾವಿಗೆ ಕಾರಣ ಅನ್ನೋ ಸತ್ಯ ನಂತರ ಹೊರಬಂತು. ತಾನು ಕೇಳಿದಷ್ಟು ಹಣ ಕೊಡದೆ ಹೋದ್ರೆ ಮಡರ್ನಾ ಜೊತೆಗಿನ ತನ್ನ ರಾಸಲೀಲೆಯ ಸಿಡಿಯನ್ನ ಬಹಿರಂಗಗೊಳಿಸೋದಾಗಿ ಬನ್ವಾರಿ ದೇವಿ ಬೆದರಿಕೆ ಒಡ್ಡಿದ್ದಳಂತೆ. ಇದೇ ಈಕೆಯ ಪ್ರಾಣಕ್ಕೆ ಕುತ್ತು ತಂದಿತು. ಜೀವನವನ್ನ ಸಿನಿಮಾ ರಂಗಕ್ಕಿಂತ ಹೆಚ್ಚು ಕಲರ್ಫುಲ್ ಆಗಿ ಕಳೆಯಬೇಕೆಂದು ಅಡ್ಡದಾರಿ ಹಿಡಿದವರು ಕೆಲವರು, ಸೌಂದರ್ಯದೊಂದಿಗೆ ವ್ಯಾಪಾರ ಮಾಡೋರು ಕೆಲವರು. ಆದರೆ ಇವರ ಅಂತ್ಯ ಮಾತ್ರ ಅತ್ಯಂತ ದಾರುಣವಾಗಿದೆ. ವಿಶೇಷ ಅಂದ್ರೆ ಇವರನ್ನ ಭೋಗದ ವಸ್ತುಗಳಂತೆ ಬಳಸಿದ ಪುರುಷರು ಮಾತ್ರ ತಮ್ಮ ಕೂದಲು ಕೂಡ ಕೊಂಕದಂತೆ ಆರಾಮಾಗಿ ಬದುಕುತ್ತಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ತಾರಾ ಚೌಧರಿ, ಬನ್ವಾರಿ ದೇವಿ, ಮಂಜುಳಾ ಎಲ್ಲರೂ ಬಡ ಕುಟುಂಬಗಳಿಂದ ಬಂದವರು. ಆದರೆ ಬಡತನ ಇವರ ಬದುಕಿಗೆ ಬೆಳಕಾಗೋದ್ರ ಬದಲು ಬೆಂಕಿಯಾಗ್ತಿದೆ. ಇವರೊಂದಿಗೆ ಕತ್ತಲ ಜೀವನ ನಡೆಸಿದ ಗಣ್ಯರು ಇವರನ್ನ ಕತ್ತಲಲ್ಲಿಯೇ ಮುಗಿಸಿಬಿಟ್ಟಿದ್ದಾರೆ. ಬಡ ಬಾಬುಗಳೊಂದಿಗಿನ ಸಂಪರ್ಕವೇ ಇವರ ಬಾಳಿನ ಮರಣಶಾಸನವಾಗಿದ್ದು ವಿಪರ್ಯಾಸ. ಬನ್ವಾರಿ ದೇವಿ, ಮಂಜುಳಾ ರೆಡ್ಡಿಯ ಪ್ರಕರಣಗಳು ಇನ್ನೂ ವಿಚಾರಣೆಯ ಹಂತದಲ್ಲಿವೆ. ತಾರಾ ಚೌಧರಿ ಹೈದರಾಬಾದ್ನ ಚಂಚಲಗೂಡ ಜೈಲು ಸೇರಿದ್ದಾಳೆ. ಈಕೆ ಈಗಾಗಲೇ ತನ್ನೊಂದಿಗೆ ಸಂಬಂಧ ಹೊಂದಿದ್ದ ಕೆಲವು ಮಂತ್ರಿ ಮಹೋದಯರ ಹೆಸರನ್ನು ಬಹಿರಂಗಪಡಿಸಿದ್ದಾಳೆ ಎನ್ನಲಾಗ್ತಿದೆ.
ಆದರೆ ಅಂಥ ಪ್ರಭಾವಿಗಳ ವಿರುದ್ಧ ಕ್ರಮ ಜರುಗಿಸೋ ಧೈರ್ಯ, ಪ್ರಾಮಾಣಿಕತೆ ನಮ್ಮ ಸರ್ಕಾರಗಳಿಗೆ ಇದೆಯಾ ಅನ್ನೋದು ಜನರ ಪ್ರಶ್ನೆ. ಇದು ಇವತ್ತಿನ ಸುವರ್ಣ ಫೋಕಸ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.